ನಮಸ್ಕಾರ, ದಿಸ್ ಇಸ್ ಕೃತಿಕ್. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದರೆ ಗರ್ಡಲ್ ಬೋನ್ಸ್ ಬಗ್ಗೆ. ಸೊ ಹೋದ ವಿಡಿಯೋದಲ್ಲೆಲ್ಲ ನಾವೇನು ತಿಳ್ಕೊಂಡಿದ್ವಿ, ಲಿಮ್ ಬೋನ್ಸ್ ಬಗ್ಗೆ ಕಂಪ್ಲೀಟ್ ಆಗಿತ್ತು. ಇವತ್ತು ಗರ್ಡಲ್ ಬೋನ್ಸ್ ಅಂದರೆ ಏನು ಸ್ಪೆಷಲ್ ಆಗಿರ್ತಕ್ಕಂಥ ಇದನ್ನೆಲ್ಲದ್ರ ಬಗ್ಗೆ ಕೂಡ ನಾವಿವಾಗ ತಿಳ್ಕೊಳ್ತೇವೆ. ಏನು ಗರ್ಡಲ್ ಬೋನ್ಸ್ ಅಂದರೆ? ಗರ್ಡಲ್ ಬೋನ್ಸ್ ಅಂದರೆ ಏನೂ ಇಲ್ಲ. ಇವಾಗ ಈ ಒಂದು ಕೈನ ನಾನು ಈ ಏಕ್ಸಿಲ್ ಸ್ಕೆಲೆಟಲ್ ಸಿಸ್ಟಮ್ಗೆ ಜಾಯಿನ್ ಮಾಡಬೇಕು. ಕೈಯಲ್ಲಿರ್ತಕ್ಕಂಥ ಕೈ ಉಲ್ಟಾಗೋಯ್ತು. ಕೈಯಲ್ಲಿರ್ತಕ್ಕಂಥ ಬೋನ್ಸ್ನೆಲ್ಲ ಏನು ಮಾಡಬೇಕು, ನಾನು ಇಲ್ಲಿ ಜಾಯಿನ್ ಮಾಡಬೇಕು. ಸೊ ಅದಕ್ಕೆ ಬೇಕಾದಂಥ ಬೋನ್ಸು ಗರ್ಡಲ್ ಬೋನ್ಸ್. ಕಾಲಲ್ಲಿರ್ತಕ್ಕಂಥ ಬೋನ್ಸ್ನೆಲ್ಲ ನಾನು ಇಲ್ಲಿ ಏನು ಮಾಡಬೇಕು, ಎಲ್ಲ ಉಲ್ಟಾ ಪಲ್ಟ ಜೋಡಿಸ್ತಾ ಇದ್ದೀನಿ, ಜಾಯಿನ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಬೋನ್ಸ್ ಏನು, ಗರ್ಡಲ್ ಬೋನ್ಸ್. ಕಾಲಲ್ಲಿರ್ತಕ್ಕಂತಹ ಬೋನ್ಸ್ನ ಜಾಯಿನ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಗರ್ಡಲ್ ಬೋನ್ಸ್ನ ಪೆಲ್ವಿಕ್ ಗರ್ಡಲ್ ಅಂತೀವಿ. ಬಿಕಾಸ್ ಅದು ಪೆಲ್ವಿಕ್ ಪಾರ್ಟಲ್ಲಿ ಇದೆ, ಪೆಲ್ವಿಸ್ ಪಾರ್ಟಲ್ಲಿ ಇದೆ. ಕೈಯಲ್ಲಿ ಜಾಯಿನ್ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಬೋನ್ಸ್ನ ಜಾಯಿನ್ ಮಾಡೋಕ್ಕೆ ಬೇಕಾದಂಥ ಬೋನ್ಸ್ನ ನಾವು ಪೆಕ್ಟೋರಿಯಲ್ ಗರ್ಡಲ್ ಅಂತ ಕರಿತೀವಿ. ಪೆಲ್ವಿಕ್ಗೆ 2 ಬೋನ್ಸ್ ಬೇಕಾಗುತ್ತೆ. ಅದನ್ನ ಕಾಕ್ಸಲ್ ಬೋನ್ಸ್ ಅಂತ ಕರಿತೀವಿ. ಒಂದು ಕಾಕ್ಸಲ್ ಬೋನು ಹಾಫ್ ಪಾರ್ಟಲ್ಲಿದ್ದರೆ ಇನ್ನೊಂದು ಕಾಕ್ಸಲ್ ಬೋನು ಹಾಫ್ ಪಾರ್ಟಲ್ಲಿ ಇರುತ್ತೆ. ಈಗ ಪೆಕ್ಟೋರಿಯಲ್ ಗರ್ಡಲ್ಗೆ 4 ಬೋನ್ಸ್ ಬೇಕಾಗುತ್ತೆ. 2 ಹಾಫ್ ಪಾರ್ಟಲ್ಲಿದ್ದರೆ ಇನ್ನೆರಡು ಈ ಹಾಫ್ ಪಾರ್ಟಲ್ಲಿ ಇರುತ್ತೆ. ಯಾವುದು ಪೆಕ್ಟೋರಿಯಲ್ ಗರ್ಡಲ್ ಬೋನ್ಸ್ ನೋಡ್ಕೊಳ್ಳಿ. ಒಂದು ಈ ಸ್ಕ್ಯಾಪ್ಯುಲಾ, ಹಿಂದೆ ನೀವು ಮುಟ್ಕೊಂಡು ನೋಡ್ಬೋದು, ಒಂದು ಫ್ಲಾಟ್ ಲೈಕ್ ಒಂದು ಬೋನ್ ಸಿಗುತ್ತೆ, ದಟ್ ಈಸ್ ಅ ಸ್ಕ್ಯಾಪ್ಯುಲಾ. ಓಕೆನಾ? ಮತ್ತು ಮುಂದೆ ಇರ್ತಕ್ಕಂತಹ ಕಾಲರ್ ಬೋನ್, ಈ ಕಾಲರ್ ಬೋನ್ ಮತ್ತು ಸ್ಕ್ಯಾಪ್ಯುಲಾ, ಈ ಕಡೆ ಒಂದು ಕಾಲರ್ ಬೋನ್, ಹಿಂದೆ ಇರೋ ಸ್ಕ್ಯಾಪ್ಯುಲಾ, ಟೋಟಲ್ ಎಷ್ಟಾಯಿತು, 4 ಬೋನ್ಸ್ ಆಯಿತು. ಇವಾಗ ಇನ್ನೊಂದೇನಪ್ಪ ಅಂದರೆ, ಇವಾಗ ಈ ಸ್ಕ್ಯಾಪ್ಯುಲಾ ಏನಿದೆ ಅದು ಏನು ಮಾಡುತ್ತೆ, ಒಂದು ಶಾರ್ಪ್ ಸ್ಪೈನಸ್ ಒಂದು ಸ್ಟ್ರಕ್ಚರ್ನ ಇಲ್ಲಿ ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಅದನ್ನು ನಾವು ಆಕ್ರೋಮಿಯನ್ ಅಂತ ಕರಿತೀವಿ. ಆ ಆಕ್ರೋಮಿಯನ್ ಪ್ರಾಸೆಸ್ಗೆ ಈ ಒಂದು ಕಾಲರ್ ಬೋನ್ ಹೋಗಿ ಅಟ್ಯಾಚ್ ಆಗೋದು. ಓಕೆನಾ? ಮತ್ತೆ ಈ ಒಂದು ಆಕ್ರೋಮಿಯನ್ ಮತ್ತು ಈ ಒಂದು ಏನು ಸ್ಕ್ಯಾಪ್ಯುಲಾ ಇದೆ, ಇದ್ರ ಮಧ್ಯೆ ಒಂದು ಕಪ್ ಲೈಕ್ ಕ್ಯಾವಿಟಿ ಇರುತ್ತೆ. ಅದನ್ನು ನಾವು ಗ್ಲೀನಾಯ್ಡ್ ಕ್ಯಾವಿಟಿ ಅಂತ ಕರಿತೀವಿ. ಅಲ್ಲಿ ಈ ಒಂದು ಯುಮರಸ್ ಬೋನ್ ಏನಿದೆ ಕೈದು, ಅದು ಬಂದು ಜಾಯಿನ್ ಆಗೋದು. ಕ್ಯಾವಿಟಿ ಯಾವುದು, ಗ್ಲೀನಾಯ್ಡ್ ಕ್ಯಾವಿಟಿ. ಅದೇ ರೀತಿ ಪೆಲ್ವಿಕ್ ಗರ್ಡಲ್ಗೆ ಬಂದರೆ ಒಂದು ಕಾಕ್ಸಲ್ ಬೋನಲ್ಲಿ 3 ಥರದ ಬೋನ್ಸ್ನ ನಾವು ನೋಡ್ಬೋದು. ಓಕೆನಾ? ಫ್ಯೂಸ್ ಆಗಿರೋದನ್ನು. ಯಾವ್ಯಾವುದು ಆ 3 ಥರದ ಬೋನ್ಸು? ಒಂದು ಬಂದು ಈಲಿಯಮ್, ಇನ್ನೊಂದು ಇಸ್ಚಿಯಮ್, ಇನ್ನೊಂದು ಪ್ಯೂಬಿಸ್. ಅದನ್ನು ನಾನು ನಿಮಗೆ ಏನೋ ಒಂದು ಪಿಕ್ಚರ್ ಮುಖಾಂತರ ತೋರಿಸ್ತೇನೆ. ಅದಕ್ಕೂ ಮುಂಚೆ ಈ ಪ್ಯೂಬಿಸ್ ಏನಿದೆ, 2 ಕಾಕ್ಸಲ್ ಬೋನ್ಸ್ ಪ್ಯೂಬಿಸ್ ಏನಿದೆ, ಅದು ಒಂದು ಕೊಲಾಜಿನಸ್ ಅಥವಾ ಒಂದು ಕಾರ್ಟಿಲೇಜಿನಸ್ ಜಾಯಿಂಟಿಂದ ಜಾಯಿನ್ ಆಗಿರುತ್ತೆ. ಅದನ್ನು ಪ್ಯೂಬಿಕ್ ಸಿಂಫೈಸಿಸ್ ಅಂತ ಕರಿತೀವಿ. ಅದು ನಮ್ಮ ಒಂದು ಗರ್ಡಲ್ ಪಾರ್ಟ್ನ ಫಾರ್ಮೇಷನ್ ಮಾಡುತ್ತೆ. ಈಗ ನಾನು ಅದನ್ನು ನಿಮಗೆ ತೋರಿಸ್ತೇನೆ. ನೋಡಿ ಇವಾಗ ಈ ಬ್ಲೂ ಕಲರಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಹೀಲಿಯಮ್ ಅಂತ ಕರಿತೀವಿ. ಬ್ಲೂ ಕಲರಲ್ಲಿ ಏನು ಕಾಣಿಸ್ತಾ ಇದೆ, ದಟ್ ಈಸ್ ಅ ಈಲಿಯಮ್ ಬೋನ್. ಓಕೆನಾ? ನೋಡಿ ಇವಾಗ ಇದರಲ್ಲಿ ಇದು ಹಾಫ್ ಪಾರ್ಟ್ ಆಫ್ ದ ಕಾಕ್ಸಲ್ ಬೋನು, ಇದು ಅರ್ಧ ಪಾರ್ಟ್ ಆಫ್ ದ ಕಾಕ್ಸಲ್ ಬೋನ್. ಇಲ್ಲೊಂದು ಹೀಲಿಯಮ್ ಇದೆ, ಇಲ್ಲೊಂದು ಹೀಲಿಯಮ್ ಇದೆ. ಇಸ್ಚಿಯಮ್ ಯಾವುದು? ಈ ಒಂದು ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆ, ದಿಸ್ ಈಸ್ ದ ಇಸ್ಚಿಯಮ್. ಪ್ಯೂಬಿಸ್ ಯಾವುದು? ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇರೋದು ಪ್ಯೂಬಿಸ್. ದಿಸ್ ಈಸ್ ಅ ಈಲಿಯಮ್, ದಿಸ್ ಈಸ್ ಅ ಇಸ್ಚಿಯಮ್, ದಿಸ್ ಈಸ್ ಅ ಪ್ಯೂಬಿಸ್. ಇವೆರಡರ ಮಧ್ಯೆ ನೀವು ನೋಡಿ ಪಿಂಕ್ ಕಲರಲ್ಲಿ ಒಂದು ಏನಾಗಿದೆ, ಕಾರ್ಟಿಲೇಜಿನಸ್ ಜಾಯಿಂಟ್ ಇದೆ. ಅದನ್ನು ನಾವು ಪ್ಯೂಬಿಕ್ ಸಿಂಫೈಸಿಸ್ ಅಂತ ಕರಿತೀವಿ. ಇವಾಗ ಈ ಒಂದು ಈಲಿಯಮ್, ಇಸ್ಚಿಯಮ್, ಪ್ಯೂಬಿಸ್ 3 ಈ ಒಂದು ಜಾಗದಲ್ಲಿ ಮೀಟ್ ಆಗ್ತಾ ಇದೆ. ಇಲ್ಲೊಂದು ಕ್ಯಾವಿಟಿ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಅಸಿಟಾಬ್ಯುಲಮ್ ಅಂತ ಕರಿತೀವಿ. ಅಲ್ಲಿ ಹೇಗೆ ಗ್ಲೀನಾಯ್ಡ್ ಕ್ಯಾವಿಟಿಗೆ ಯುಮರಸ್ ಬೋನ್ ಬಂದು ಜಾಯಿನ್ ಆಗ್ತಾ ಇತ್ತು ಪೆಕ್ಟೋರಿಯಲ್ ಗರ್ಡಲಲ್ಲಿ, ಅದೇ ರೀತಿ ಇವಾಗ ಪೆಲ್ವಿಕ್ ಗರ್ಡಲಲ್ಲಿ ಈ ಒಂದು ಅಸಿಟಾಬ್ಯುಲಮ್ ಅಂತ ಕ್ಯಾವಿಟಿ ಬರುತ್ತೆ. ಅದಕ್ಕೆ ಈ ಫೆಮ್ಯೂರ್ ಬೋನ್ ಬಂದ್ಬಿಟ್ಟು ಜಾಯಿನ್ ಆಗುತ್ತೆ. ಓಕೆನಾ? ಇನ್ನೊಂದು ತೋರಿಸ್ಬೇಕಾಗಿತ್ತು, ದಟ್ ಈಸ್ ದಿಸ್. ನೀವು ನೋಡಿ ಇವಾಗ ಇಲ್ಲಿ ಏನಿದೆ, ಸ್ಕ್ಯಾಪ್ಯುಲಾ ಇದೆ. ಓಕೆನಾ? ಹಿಂದೆ ಇರೋ ಫ್ಲಾಟ್ ಬೋನ್. ಈ ಸ್ಕ್ಯಾಪ್ಯುಲಾ ಏನು ಮಾಡುತ್ತೆ, ಒಂದು ಸ್ಪೈನಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಅದನ್ನು ಆಕ್ರೋಮಿಯನ್ ಅಂತ ಕರಿತೀವಿ. ಈ ಆಕ್ರೋಮಿಯನ್ಗೆ ಒಂದು ಕ್ಲಾವಿಕಲ್ ಅಂದರೆ ಕಾಲರ್ ಬೋನ್ ಬಂದ್ಬಿಟ್ಟು ಜಾಯಿನ್ ಆಗೋದು. ಇವಾಗ ಈ ಒಂದು ಸ್ಕ್ಯಾಪ್ಯುಲಾಯಿಂದಾಗಿ ಇಲ್ಲಿ ಏನಾಗಿದೆ, ಒಂದು ಕ್ಯಾವಿಟಿ ಫಾರ್ಮೇಷನ್ ಆಗಿದೆ. ಈ ಕ್ಯಾವಿಟಿನ ನಾವು ಗ್ಲೀನಾಯ್ಡ್ ಕ್ಯಾವಿಟಿ ಅಂತ ಕರಿತೀವಿ. ಆ ಗ್ಲೀನಾಯ್ಡ್ ಕ್ಯಾವಿಟಿಗೆ ಯುಮರಸ್ ಬಂದು ಜಾಯಿನ್ ಆಗಿರೋದು. ಇಲ್ಲಿ ನೋಡಿ ಸ್ಕ್ಯಾಪ್ಯುಲಾ, ಇದು ಆಕ್ರೋಮಿಯನ್ನು ಶಾರ್ಪಾಗಿ ಸ್ಪೈನಲ್ ಸ್ಟ್ರಕ್ಚರು, ಅದಕ್ಕೆ ಕ್ಲಾವಿಕಲ್ ಬಂದ್ಬಿಟ್ಟು ಜಾಯಿನ್ ಆಗಿದೆ. ಇಲ್ಲಿ ಗ್ಲೀನಾಯ್ಡ್ ಕ್ಯಾವಿಟಿ ಬರುತ್ತೆ, ಅದಕ್ಕೆ ಹ್ಯೂಮರಸ್ ಬಂದು ಜಾಯಿನ್ ಆಗಿದೆ. ಓಕೆನಾ? ದಿಸ್ ಈಸ್ ಅಬೌಟ್ ದಿಸ್. ಇದು ನೋಡಿ ಸ್ಟರ್ನಮ್ಗೆ ಇಲ್ಲಿ ನೋಡಿ ದಟ್ ರಿಪ್ಸ್ ಎಲ್ಲಾನು ಒಂದು ಕಾರ್ಟಿಲೇಜ್ ಮುಖಾಂತರ ಜಾಯಿನ್ ಆಗಿವೆ. ಇಲ್ಲಿ ಕಾಲರ್ ಬೋನು, ಕ್ಲಾವಿಕಲ್ ಕೂಡ ಸ್ಟರ್ನಮ್ಗೆ ಏನಾಗಿದೆ, ಅಟ್ಯಾಚ್ ಆಗಿದೆ.
ಓಕೆನಾ. ಸೊ ದಿಸ್ ಇಸ್ ನೋಡಿ, ಇವಾಗ ಇದು ಸ್ಕ್ಯಾಪ್ಯುಲಾ, ಈ ಒಂದು ಏನು ಕಾಣಿಸ್ತಾ ಇದೆ, ನಾನು ಏನು ತೋರಿಸ್ತಾ ಇದ್ದೀನಿ, ದಿಸ್ ಇಸ್ ಸ್ಕ್ಯಾಪ್ಯುಲಾ ನೋಡಿ ಒಂದು ಶಾರ್ಪ್ ಸ್ಪೈನಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡ್ಕೊಂಡಿದೆ, ಅದು ಕ್ಲಾವಿಕಲ್ ಹೋಗಿ ಜಾಯ್ನ್ ಆಗಿದೆ. ಈ ಕಡೆ ಗ್ಲಿನಾಯ್ಡ್ ಕ್ಯಾವಿಟಿ, ಅದು ಕ್ಯೂಮರಸ್ ಬಂದು ಜಾಯ್ನ್ ಆಗಿದೆ. ದಿಸ್ ಇಸ್ ಅಬೌಟ್ ದಿಸ್. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೇನೆ. ಇಷ್ಟೊತ್ತು ನಾವೇನು ನೋಡಿದ್ವಿ, ಸೊ ಇದು ಕಂಪ್ಲೀಟಾಗಿ ನಮ್ಗೆ ಅರ್ಥ ಆಗಿದೆ. ಓಕೆ, ಸೊ ಡಯಾಗ್ರಾಮ್ ಮುಖಾಂತರ ನೋಡಿದ್ದೀವಿ, ಆ್ಯಂಡ್ ದೆನ್ ಇದು ಎಕ್ಸ್ಪ್ಲನೇಷನ್ ಕಂಪ್ಲೀಟಾಗಿ ಬೋನ್ ಸೆಕ್ಷನ್ ನಮ್ಮದು ಮುಗೀತು. 206 ಬೋನ್ಸು ಎಲ್ಲೆಲ್ಲಿ ಹೇಗೆ ಕಂಪ್ಲೀಟಾಗಿ ಮುಗ್ದೋಗಿದೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಯಿಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಸ್ಟೇ ಟ್ಯೂನ್ ವಿತ್ ಮೀ. ಥ್ಯಾಂಕ್ ಯು. ಆ್ಯಂಡ್ ದೆನ್ ಇದೇ ಥರ ಲೈಕ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸ್ಟೇ ಟ್ಯೂನ್ ಇನ್ ಕನ್ನಡ ಎಸ್ಪೆಷಲಿ.